ಪಂಚಕರ್ಮ ಚಿಕಿತ್ಸೆಗೂ ದರ್ಭ ಚಿಕಿತ್ಸೆಗೂ ಇರತಕ್ಕಂತಹ ಬದಲಾವಣೆ ಏನು ಅಂತ ಹೇಳೋದಾಗಿ ತುಂಬ ಜನ ಪ್ರಶ್ನೆಯನ್ನು ಮಾಡ್ತಾಯಿದ್ರು. ಪಂಚಕರ್ಮ ಚಿಕಿತ್ಸೆಯಲ್ಲಿ ಅವ್ರದ್ದೇ ಆದಂತಹ ರೀತಿಯಾದಂತಹ ಚಿಕಿತ್ಸೆ ಹೇಳ್ತಕ್ಕಂಥದ್ದು ಬರ್ತದೆ. ಆದರೆ ಇದು ಭಿನ್ನದಲ್ಲಿ ಭಿನ್ನ. ಇದು ಕೇವಲ ದರ್ಭೆಯನ್ನು ಹಿಡ್ಕೊಂಡು ಮಾಡ್ತಕ್ಕಂತಹ ಒಂದು ಚಿಕಿತ್ಸೆ. ಮತ್ತು ಅಷ್ಟೇ ಅಲ್ಲದೆ ಪಂಚಕರ್ಮಕ್ಕೆ ವ್ಯಕ್ತಿಗಳು ಖುದ್ದಾಗಿ ಬೇಕಾಗ್ತದೆ. ಇದಕ್ಕೆ ವ್ಯಕ್ತಿಗಳು ಎಲ್ಲೇ ಇದ್ದರೂ ಕೂಡ, ನಾವು ಎಲ್ಲಿ ನಿಂತಿರ್ತೇವೋ ಕೂತಿರ್ತೇವೋ ಇನ್ನೆಲ್ಲೋ ಕಡೆ ಇದ್ಕೊಂಡು ಕೂಡ ಇದನ್ನು ನಾವು ಆ ವ್ಯಕ್ತಿಗಳ ಮೇಲೆ ಪ್ರಯೋಗವನ್ನು ಮಾಡಬಹುದು. ಮತ್ತು ಅಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಅದು ಮಂತ್ರಶಕ್ತಿ ಮತ್ತು ಗಾಳಿಯ ಶಕ್ತಿಯ ವೇಗದಲ್ಲಿ ಪರಿಣಾಮನ ಕೊಡ್ತಾ ಬರ್ತಾ ಇರ್ತಕ್ಕಂಥದ್ದು. ಪಂಚಕರ್ಮ ಆಗಿರ್ಬೋದು ಅಥವಾ ಇತ್ಯಾದಿ ಎಲ್ಲ ಇದರಲ್ಲೂ ಕೂಡ ಔಷಧಿಗಳನ್ನು ಸೇವನೆಯನ್ನು ಮಾಡಿಕೊಂಡು ತಾತ್ಕಾಲಿಕವಾದಂತಹ ರಿಲೀಫನ್ನು ತಗೊಳ್ಬಹುದು. ಆದರೆ ಇದರಲ್ಲಿ ದರ್ಭ ಚಿಕಿತ್ಸೆಯಲ್ಲಿ ನಮಗೆ 3 ರೀತಿಯಾದಂತಹ ಸವಾಲುಗಳು ಎದುರಿಗೆ ಬರ್ತಕ್ಕಂಥದ್ದು. ಒಂದು ಅತಿಯಾಗಿ ಆಶ್ಚರ್ಯಪಡ್ತಕ್ಕಂತಹ ವಿಚಾರ ಅಂತ ಹೇಳಿದರೆ, ಒಂದು ರೋಗಿ ಕಂಟಕದಲ್ಲಿ ಇರ್ತಾನೆ ಅಥವಾ ಜೀವನ ಮರಣ ಹೋರಾಟದಲ್ಲಿ ಇರ್ತಾನೆ. ಅಂತಹ ವ್ಯಕ್ತಿಗಳಿಗೆ ಮೊದಲಿಗೆ ನಾವು ತೆಗೆದುಕೊಳ್ಳುವಂಥದ್ದು ಅಂತ ಹೇಳಿದರೆ, ಆತನ ಆಯುಷ್ಯವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮೊದಲಿಗೆ ತಗೊಳ್ಬೇಕಾಗ್ತದೆ. ಆಯುಷ್ಯವನ್ನು ವೃದ್ಧಿಪಡಿಸೋದು ಅಂತಂದರೆ ಅದು ಹೇಳಿದಷ್ಟು ಸುಲಭದ ವಿಚಾರವೂ ಅಲ್ಲ. ಆ ಕಂಟಕದಿಂದ ಪಾರು ಮಾಡುವಂಥದ್ದು ಬೆಲೆಯೇ ಕಟ್ಟಲಿಕ್ಕೆ ಸಾಧ್ಯವಿಲ್ಲದ ಇರತಕ್ಕಂಥದ್ದು. ಇನ್ನೊಂದು ಅಂತ ಹೇಳಿದರೆ, ಆತನಿಗೆ ಯಾವ ಭಾಗದಲ್ಲಿ ಕಾಯಿಲೆ ಇದೆ ಅಥವಾ ಎಲ್ಲಿ ಇದೆ ಅಂತ ಹೇಳುವುದನ್ನು ಗಮನಿಸ್ಕೊಳ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಅದನ್ನು ಪರಿಹರಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇನ್ನೊಂದು ಅಂತ ಹೇಳಿದರೆ, ಅವರಿಗೆ ಹಾಗೂ ಅವರ ಮನೆಯವರಿಗೆ ಎಲ್ಲರಿಗೂ ಕೂಡ ಧೈರ್ಯವನ್ನು ಕೊಡತಕ್ಕಂತಹ ಕೆಲಸ. ಹೀಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ಬೆಲೆನೇ ಕಟ್ಟಲಿಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದರೆ, ಒಂದು 120 ವರ್ಷ ಅಂತ ಏನು ಜ್ಯೋತಿಷ್ಯದಲ್ಲಿ ಇದೆ, ಅದೇ ರೀತಿಯಲ್ಲಿ ಅವರ ಆ ಕಂಟಕದಿಂದ ಪಾರು ಮಾಡಿ ಏನು 80, 90, 100, 120 ವರ್ಷದ ತನಕ ಯಾರ್ಯಾರಿಗೆ ಬ್ರಹ್ಮದೇವನು ಆಶೀರ್ವಾದವನ್ನು ಮಾಡಿ ಆಯಸ್ಸನ್ನು ಮಾಡಿರ್ತಾರೆ, ಅಂಥವರ ರಕ್ಷಣೆಯನ್ನು ನಾವು ಮಾಡಬಹುದು. ಮತ್ತು ಅಷ್ಟೇ ಅಲ್ಲದೆ ಈ ಒಂದು ವಿಚಿತ್ರದ ರೀತಿಯಲ್ಲಿ ಅದು ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ಸಂಪೂರ್ಣವಾಗಿ ಪರಮಾತ್ಮನ ಕೃಪಾ ದೃಷ್ಟಿ ಆಶೀರ್ವಾದ ಇದ್ದು ಮಾಡ್ತಕ್ಕಂಥದ್ದು ಮತ್ತು ಸಾಕ್ಷಾತ್ ಪರಮಾತ್ಮನೇ ಮಾಡ್ತಕ್ಕಂತಹ ಕೆಲಸವೂ ಕೂಡ ಇದಾಗಿರುತ್ತೆ. ನಾವು ಕೇವಲ ನೆಪ ಮಾತ್ರವಾಗಿರ್ತೇವೆ.